ವರುಣನ ಆರ್ಭಟಕ್ಕೆ ಸಾಯಿ ಲೇಔಟ್ ಜಲಾವೃತವಾಗಿದೆ. ಮನೆ ಮುಂದೆ ನೀರು ನಿಂತಿದೆ, ಮಳೆಯ ನೀರು. ಹೊರಬರೋದಕ್ಕೆ ಆಗದೆ ಜನ, ಅಲ್ಲಿನ ನಿವಾಸಿಗಳು ಪರದಾಟವನ್ನ ಪಡ್ತಾ ಇದ್ದಾರೆ. ಬೋಟ್ ಮೂಲಕ ಸ್ಥಳೀಯರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ನಾನೀಗಾಗಲೇ ಹೇಳ್ತಾ ಇದ್ದೆ, ಆ ಭಾಗ್ಯ ಈ ಭಾಗ್ಯ ಅಂತ ಏನು ಕೊಡ್ತಾ ಇದ್ದೀರೋ ಆ ಎಲ್ಲ ಭಾಗ್ಯವನ್ನ ಬಿಟ್ಬಿಟ್ಟು ಆ ಸಾಯಿ ಲೇಔಟ್ ಜನತೆಗೆ ಬೋಟ್ ಭಾಗ್ಯವನ್ನ ಕೊಟ್ಬಿಡಿ. ಆರಾಮಾಗಿ ನಿಮ್ ಯಾರ ಗೋಳು ಇಲ್ಲದೆ, ನಿಮ್ ಯಾರ ಸಹಾಯವೂ ಇಲ್ಲದೆ ಪಾಪ ಓಡಾಡ್ಕೊಂಡು ಇದ್ಬಿಡ್ತಾರೆ ಜನ. ಅಷ್ಟರ ಮಟ್ಟಿಗೆ ರೋಸ್ ಹೋಗಿದ್ದಾರೆ ಸಾಯಿ ಲೇಔಟ್ನ ನಿವಾಸಿಗಳು. ಈಗ ಬೆಳಗ್ಗೆ ಬಂದು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಬಿಬಿಎಂಪಿಯ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ನೀರನ್ನ ಹೊರ ಹಾಕುವಂತಹ ಕೆಲಸಗಳಾಗ್ತಾ ಇದೆ. ಬಟ್ ಆದರೆ ಪಂಪೌಟ್ ಮಾಡೋದು ಬಹಳ ಕಷ್ಟ. ಅಷ್ಟರ ಮಟ್ಟಿಗೆ ನೀರು ನಿಂತಿದೆ. ರಾಜಕಾಲುವೆ ವ್ಯವಸ್ಥೆ ಸರಿಯಾಗಿಲ್ಲ. ಇನ್ನು ಎಲ್ಲಿ ನೀರು ಹೋಗುತ್ತೆ? ಅಷ್ಟು ನೀರು ಹೋಗಬೇಕು ಅಂತಂದ್ರೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಇನ್ನು ಜನ ಹೊರಗಡೆ ಬರೋದಕ್ಕಾಗದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಒಂದು ಮೆಡಿಸಿನ್ ತೆಗೆದುಕೊಳ್ಬೇಕು ಅಂತ ಹೇಳಿ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇನ್ನು ಮಳೆಯ ನೀರು ಮನೆಗೆ ನುಗ್ಗಿರೋದ್ರಿಂದ ಆಹಾರ ದವಸ ಧಾನ್ಯಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿದೆ, ಮತ್ತೆ ನೆಂದು ಹೋಗಿದೆ, ತೊಯ್ದೋಗಿದೆ. ಸೊ ತಿನ್ನೋದಕ್ಕೂ ಕೂಡ ಅನ್ನ ಬೇಯಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಜನತೆಗೆ. ಬೋಟ್ ಮೂಲಕ ಸ್ಥಳೀಯರ ರಕ್ಷಣೆ ಆಗ್ತಾ ಇದೆ. Department between here, suppose it is not find